ಹಾಯ್ ಫ್ರೆಂಡ್ಸ್, ವೆರಿ ಗುಡ್ ಈವ್ನಿಂಗ್. ಇವತ್ತು ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಕೆಲವೊಂದು ವಿಶೇಷವಾದ ಟಾಪಿಕ್ ಮೇಲೆ ಚರ್ಚೆ ಮಾಡೋಣ. ಇವತ್ತಿನ ಟಾಪಿಕ್ಕು ಧನಯೋಗ. ಧನಯೋಗದ ಬಗ್ಗೆ ಇನ್ನಿಷ್ಟು ಅಪ್ಡೇಟ್ಸ್ ನಾನು ನಿಮಗೆ ಮಾಹಿತಿ ನೀಡ್ತೀನಿ ಮತ್ತು ಕೆಲವರಲ್ಲಿ ಸ್ವಲ್ಪ ಕನ್ಫ್ಯೂಷನ್ಸ್ ಕೂಡ ಇದ್ದಾವೆ. ಅದರ ಬಗ್ಗೆನೂ ಕೂಡ ನಾನು ನಿಮಗೆ ಇವತ್ತು ಮಾಹಿತಿ ನೀಡ್ತೀನಿ ಮಿತ್ರರೆ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸು ನಿಮ್ಮ ಮುಂದೆ ನಾನು ಇಡ್ತೀನಿ ಮಿತ್ರರೆ. ಜಗತ್ತಲ್ಲಿ ನಾನಿದು ಭಾರತದ ಸುದ್ದಿ ಹೇಳ್ತಾ ಇಲ್ಲ, ಇಡೀ ಭೂಮಿ ಮೇಲೆ ಇರುವಂತಹ ಮನುಷ್ಯರಲ್ಲಿ ಜಗತ್ತಲ್ಲಿ 0.4% ಅಂದರೆ 1%ಗಿಂತಲೂ ಕೆಳಗೆ 0.4% ಜನ ಬಿಲಿಯನಿಯರ್ಸ್ ಇದ್ದಾರೆ. 0.8% ಜನ ಅಂದರೆ ಅದನ್ನು ಕೂಡ 1% ಹಿಡ್ಕೊಳ್ಳಿ. ಓಕೆ, ಇಲ್ಲೀಗಲ್ ಎಲ್ಲ ಜನರು ಸೇರಿ, ಅಂದರೆ ಲೆಕ್ಕ ಕೊಡದೇ ಇರುವಂಥ ಇಲ್ಲೀಗಲ್ ಜನರ ಲೆಕ್ಕ ಸೇರಿ 1% ಅಂತ ಹಿಡ್ಕೊಳ್ಳಿ. ಲೀಗಲಿ 0.7% ಇದೆ, ಇಲ್ಲೀಗಲಿ ಎಲ್ಲ ಸೇರಿ 1% ಹಿಡ್ಕೊಳ್ಳಿ. ಮಿಲಿಯನಿಯರ್ಸ್ ಇದ್ದಾರೆ. ಟ್ರಿಲಿಯನಿಯರ್ ಜಗತ್ತಲ್ಲಿ ಯಾವನೂ ಕೂಡ ಇಲ್ಲ. ಆದರೆ ಫಸ್ಟ್ ಇಲಾನ್ ಮಸ್ಕ್ ಆಗ್ಬೋದು ಅನ್ನೋ ಮಾತಿದೆ. ಅದು ಕೂಡ ಅವ್ರದ್ದು $450 ಬಿಲಿಯನ್ ಇದೆ. ಈಗ 1000 ಬಿಲಿಯನ್ ಆದಮೇಲೆ ಟ್ರಿಲಿಯನಿಯರ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿ, ಮಿಲಿಯನೇರ್, ಬಿಲಿಯನೇರ್, ಟ್ರಿಲಿಯನೇರ್ ಯಾವಾಗಲೂ ಕೂಡ $US ಅಲ್ಲಿ ಅಳೆಯಲಾಗ್ತದೆ, ನಾಟ್ ಇನ್ ಇಂಡಿಯನ್ ರುಪೀಸು. ಸೊ ಹೀಗಾಗಿ ಇದು ಲೆಕ್ಕ. 0.4% ಜನರು ಬಿಲಿಯನೇರ್ ಇದ್ದಾರೆ, 1% ಜನರು ಮಿಲಿಯನೇರ್ಸ್ ಇದ್ದಾರೆ. ಓಕೆ, ಟ್ರಿಲಿಯನೇರ್ ಯಾರೂ ಇಲ್ಲ. ಸೊ ಗ್ರಹಗಳು, ಪ್ರಕೃತಿ ಎಲ್ರಿಗೂ ಕೂಡ ಟ್ರಿಲಿಯನೇರ್, ಬಿಲಿಯನೇರ್, ಮಿಲಿಯನೇರ್ ಮಾಡೋದಿಲ್ಲ. ಭಾಳ 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 ಬೆರಳೆಣಿಕೆಯಷ್ಟು ಜನ ಆಗ್ತಾರೆ ಅದ್ರ ಒಳಗಡೆ. ಬಟ್ ಏರಿಳಿತ ಇರ್ತದೆ. ಕೆಲವು 100 ವರ್ಷ, 50 ವರ್ಷ ಕೆಲವು ಜನರಿಗೆ ಬಿಲಿಯನೇರ್ ಮಾಡ್ತಾನೆ ಗ್ರಹಗಳು, ಇನ್ನೊಂದು 50 ವರ್ಷ ಬೇರೆಯವನಿಗೆ, ಇನ್ನೊಂದು 30 ವರ್ಷ ಬೇರೆಯವರಿಗೆ. ಈ ಥರ ಏರಿಳಿತ ಇದ್ದೇ ಇರ್ತದೆ. ಓಕೆ, ಕೆಲವ್ರಿಗೆ ಕಿತ್ಕೊಂಡ್ಬಿಟ್ಟು ಬಡವ ಮಾಡ್ತಾನೆ, ರೋಡ್ಪತಿ ಮಾಡ್ತಾನೆ. ಇನ್ನು ಕೆಲವರಿಗೆ ಕಿತ್ಕೊಂಡು ಮತ್ತೊಬ್ರಿಗೆ ಕೊಟ್ಬಿಟ್ಟು ಅವರಿಗೆ ಕರೋಡ್ಪತಿ ಮಾಡೋದು. ಇದು ಎಲ್ಲಿ ಯಾವಾಗ ಭೂಮಿ ಮೇಲೆ ಮನುಷ್ಯರು ಹುಟ್ಟಿದ್ದಾರೆ ಆವಾಗಿಂದನೇ ಗ್ರಹಗಳು ಮಾಡ್ತಾ ಬಂದಿವೆ ಮಿತ್ರ. ಸೊ ಬಿಗ್ಗೆಸ್ಟ್ ಧನಯೋಗ ಜಾತಕದಲ್ಲಿ ನಿರ್ಮಾಣ ಆಗೋದು 2ನೇ ಮತ್ತು 11ನೇ ಮನೆಯ ಸ್ವಾಮಿಯಿಂದನೇ. ಅದರಲ್ಲಿ ಏನೇನು ಡೌಟ್ ಇಲ್ಲ. ತುಂಬ ಸರಿ ಇದು ಪ್ರೂವ್ ಆಗಿದೆ ಮಿತ್ರ. 2nd and 11th ಹೌಸ್ ಲಾರ್ಡ್ಸ್. ನಂಬರ್ 1, 2nd ಮತ್ತು 11 ಎರಡೂ ಮನೆಯ ಸ್ವಾಮಿ 2ರಲ್ಲಿ ಅಥವಾ 11ರಲ್ಲಿ ಕೂತ್ರೆ, ಸೊ ಇದು ಒನ್ ಆಫ್ ದಿ ಬಿಗ್ಗೆಸ್ಟ್ ಧನಯೋಗ. ಅಷ್ಟೇ ಅಲ್ಲದೇನೆ ಈ ಥರದ ಧನಯೋಗ ನಿಮಗೆ ಕೋಟಿಗಟ್ಟಲೆ ಜನರಲ್ಲಿ ಇರುತ್ತೆ. ಅದರದ್ದು ಮಹಾದಶ ಬರಬೇಕು. ಯಾವುದ್ರದ್ದು? 2ನೇದ್ದು ಅಥವಾ 11ನೇ ಮನೆಯದ್ದು ಮಹಾದಶ ಬರಬೇಕು, ನಾಟ್ ಅಂತರ್ದಶ. ಅಂತರ್ದಶ ಬಂದಾಗ ನಿಮ್ದು ಏನು ಪ್ಲ್ಯಾನ್ಸು, ಐಡಿಯಾಸು, ಹೊಸದೇನಾದರೂ ಮಾಡಬೇಕು ಅನ್ನೋದು, ಅದು ಐಡಿಯಾ ಎಕ್ಸಿಕ್ಯೂಟ್ ಮಾಡೋಷ್ಟ್ರೊಳಗಡೆ ನಿಮ್ದು ಅಂತರ್ದಶ ಭುಕ್ತಿ ಮುಕ್ತಾಯ ಹೋಗಿರುತ್ತೆ. ಅಂದರೆ ಹಾರ್ಡ್ಲಿ ಒಂದು ವರ್ಷ 2 ವರ್ಷ ಅಷ್ಟೇ. ಬಟ್ ಒಂದು ನಿಜ, ಅಂತರ್ದಶ ಬಂದಾಗಲೂ ಕೂಡ ಒಂದು ಸ್ವಲ್ಪ ಏನು ನಮ್ಮದು ಇನ್ಕಮಲ್ಲಿ ಸ್ವಲ್ಪ ರೈಸ್ ನೋಡ್ಲಿಕ್ಕೆ ಸಿಗುತ್ತೆ. ಬಟ್ ಮಹಾದಶ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಅದರೊಳಗಡೆ ಮತ್ತೆ ನಿಮಗೆ ಸೂರ್ಯನ ಮಹಾದಶ, ಸೂರ್ಯನಿಗೆ 2-11ಕ್ಕೆ ಲಿಂಕ್ ಆದ ಅಂದರೆ ವೆರಿ ಶಾರ್ಟ್ ಮಹಾದಶ ಬರುತ್ತೆ, 7 ವರ್ಷದ್ದು. ಚಂದ್ರ ಬಂದರೆ ವೆರಿ ಶಾರ್ಟು, 10 ವರ್ಷದ್ದು. ಲಾಂಗ್ ಗ್ರಹದ್ದು, ಫಾರ್ ಎಕ್ಸಾಂಪಲ್ ಶನಿ, ಶುಕ್ರ, ರಾಹು ಮತ್ತು ಗುರು, ಇವೆಲ್ಲ ಲಾಂಗ್ ಮಹಾದಶಗಳು. ಲಾಂಗ್ ಆಗಿ ವ್ಯಕ್ತಿಗೆ ಇನ್ಕಮ್ಮು ಅಥವಾ ಧನಯೋಗ, ಮಹಾಧನಯೋಗ ಕೊಡಲಿಕ್ಕೆ ಸಿದ್ಧರಾಗ್ತವೆ. ಮತ್ತೆ ಮೇಲಾಗಿ ಡಿಗ್ರೀಸ್, 0 ಡಿಗ್ರಿ ಗ್ರಹ ಇತ್ತು ಅಂದರೆ ನಾಟ್ ಗುಡ್, 29 ಡಿಗ್ರಿಯಲ್ಲಿ ಗ್ರಹ ಇತ್ತು ಅಂದರೆ ನಾಟ್ ಗುಡ್. ಸೊ ಮಿಡ್ ಡಿಗ್ರಿಯಲ್ಲಿ ಕೊಡೋದನ್ನು ನಾವು ತುಂಬ ಸರಿ ಅನುಭವಕ್ಕೆ ಬಂದಿದೆ. ಮೇಲಾಗಿ ಕಂಬಸ್ಟ್ ಇರಬಾರ್ದು, ಅಸ್ತನಿರಬಾರ್ದು ಗ್ರಹ. ಅಸ್ತನಿದ್ರೆ ಅದ್ರ ಕ್ವಾಲಿಟೀಸ್ ಕಳ್ಕೊಳ್ಳುತ್ತೆ. ಸೊ ಇದು ಇಂಪಾರ್ಟೆಂಟ್ ಕೆಲವೊಂದು ಫ್ಯಾಕ್ಟರ್ಸ್. ಓನ್ಲಿ ಧನಯೋಗ ಇದೆ ಅಂದರೆ ಆಗೇ ಬಿಡುತ್ತೆ ಎಲ್ಲ ಅಂತಲ್ಲ. ಇದು ಬೇಸಿಕ್ ಕ್ರೈಟೀರಿಯಾಸ್ ಎಲ್ಲವೂ ಕೂಡ ಮೀಟ್ ಆಗಬೇಕು. ಒಂದು ಮೀಟ್ ಆದರೆ ಇಲ್ಲ. ಓಕೆ, ಬಿಗ್ಗೆಸ್ಟ್ ಕನ್ಫ್ಯೂಷನ್ ನಾನು ನಿಮಗೆ ದೂರ ಮಾಡ್ತೇನೆ ಮಿತ್ರ. ತುಂಬ ಜನರು ಏನು ತಿಳ್ಕೊಂಡಿರ್ತಾರೆ,
11ನೇ ಮನೆಯಲ್ಲಿ ಅಥವಾ 2ನೇ ಮನೆಯಲ್ಲಿ ಕೂತಿರುವಂಥ ಗ್ರಹದ್ದು ಮಹಾದಶ ಬಂತು ಅಂದರೆ ಇನ್ಕಮ್ ಬರುತ್ತೆ ಅನ್ನೋದು ಒಂದು ಸಾಮಾನ್ಯ ಅಭಿಪ್ರಾಯ. ಅದು ನಿಮ್ಮ ತಪ್ಪು ಕಲ್ಪನೆ. ಬರುತ್ತೆ, ಇಲ್ಲ ಅಂತಿಲ್ಲ. ದಟ್ ಈಸ್ ನಾಟ್ ಎ ಬಿಗ್ 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 ಧನಯೋಗ. ಅದು ಲೋವರ್ ಲೆವೆಲ್ ಧನಯೋಗ. ಬಿಗ್ ಧನಯೋಗ ಯಾವಾಗ ಆಗುತ್ತೆ ಅಂದರೆ 11ನೇ ಮನೆ 2ನೇ ಮನೆಯ ಸ್ವಾಮಿದು ಮಹಾದಶ ಬಂದರೆ, ನೆನ್ಪಿಟ್ಕೊಳ್ಳಿ, ಇಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡಿ. 2ನೇ ಮನೆಯಲ್ಲಿ ಕೂತಿರುವಂಥ ಗ್ರಹದ ಮಹಾದಶ ಅಲ್ಲ, 11ನೇ ಮನೆಯಲ್ಲಿ ಕೂತಿರುವಂಥ ಗ್ರಹದ ಮಹಾದಶ ಅಲ್ಲ. 2 ಮತ್ತು 11ನೆಯ ಮನೆಯ ಸ್ವಾಮಿದು ಮಹಾದಶ ಬಂದಾಗ, ಆ ಗ್ರಹ ಎಲ್ಲೇ ಕೂತಿರಲಿ, ಆ ಗ್ರಹ ಎಲ್ಲಿ ಕೂತರೂ ಕೂಡ ಅದರದ್ದು ಸಂಬಂಧಪಟ್ಟ ವೃತ್ತಿಯಲ್ಲಿ ನೀವಿದ್ರಿ ಅಂದರೆ ಬಂದೇ ಬರುತ್ತೆ 100%. ಫಾರ್ ಎಕ್ಸಾಂಪಲ್, 11ನೇ ಮನೆಯ ಸ್ವಾಮಿ ಶನಿ ಇದ್ದಾನೆ, ಹೋಗಿ 12ನೇ ಮನೆಯಲ್ಲಿ ಕೂತಿದ್ದಾನೆ. ಚಿಕ್ಕ ಪುಟ್ಟ ಲಾಸ್ಗಳು ಇದ್ದೇ ಇರ್ತವೆ, ಓಕೆ, ಚಿಕ್ಕ ಪುಟ್ಟ ಲಾಸ್ ಇರ್ತದೆ. ಬಟ್ ಫಾರೆನ್ನಿಂದ ಆ ವ್ಯಕ್ತಿ ಹಣ ಮಾಡಿಕೊಳ್ಳುವಂತಹ ಒಂದು ಯೋಗ ಕ್ರಿಯೇಟ್ ಆಗುತ್ತೆ ಅವನ ದಶಾದಲ್ಲಿ 100%, ಓಕೆ. ಸೊ ಅಕಸ್ಮಾತ್ 11ನೇ ಮನೆಯ ಸ್ವಾಮಿ ಶುಕ್ರನಿದ್ದ, ಶುಕ್ರ 11ನೇ ಮನೆಯ ಸ್ವಾಮಿಯಾಗಿ 5ನೇ ಮನೆಯಲ್ಲಿ ಬಂದು ಕೂತ್ರೆ ಸ್ಟಾಕ್ ಮಾರ್ಕೆಟು, ಶೇರ್ ಮಾರ್ಕೆಟು, ಮಕ್ಕಳಿಂದ ಲಾಭ ಆಗ್ಬೋದು. ಸೊ ತಂದೆ ವರ್ಷಾನುಗಟ್ಲೆ ದುಡ್ದು 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 ಕಷ್ಟಪಟ್ಟು ಕತ್ತೆ ಹೆಂಗೆ ದುಡ್ದು ವಯಸ್ಸಾಗಿರುತ್ತೆ. ಸ್ವಲ್ಪ ವಯಸ್ಸಾದಮೇಲೆ 11ನೇ ಮನೆಯ ಸ್ವಾಮಿ ಶುಕ್ರ ಬಂದ್ಬಿಟ್ಟು 5ನೇ ಮನೇಲಿ ಕೂತಿದ್ದಾನೆ. ಅವನ ಮಹಾದಶ ಬಂದಾಗ ಅವನ ಮಗ IAS IPS ಆಗ್ಬೋದು. ಮಗ IAS IPS ಆಗಿ ದೊಡ್ಡ CA ಆದರೆ ತಂದೆಗೆ ನೋಡ್ಕೊಳ್ತಾನೆ, ಅದ್ಭುತವಾದ ಒಂದು ಜೀವನ, ಮನೆ ಕೊಡ್ತಾನೆ, ಬಂಗಾರ ಬೆಳ್ಳಿ ಒಳ್ಳೆ ಕಾರ್ ತಂದಿಡ್ತಾನೆ, ಮುಪ್ಪಿನ ವಯಸ್ಸಲ್ಲಿ ರಾಜಯೋಗ ಅನುಭವಿಸ್ತಾನೆ. ಸೊ ದಿಸ್ ಇಸ್ ದ ಕ್ಯಾಲ್ಕುಲೇಷನ್ಸ್, ಓಕೆ. 8ನೇ ಮನೇಲಿ ಹೋಗಿ ಕೂತ್ರೆ ವ್ಯಕ್ತಿ ಆಸ್ಟ್ರಾಲಜಿಯಿಂದ ದುಡ್ಡು ಮಾಡ್ಕೋಬೋದು, ಆಯುರ್ವೇದದಿಂದ ದುಡ್ಡು ಮಾಡ್ಕೋಬೋದು, ಸೈಕಾಲಜಿ ಡಿಪಾರ್ಟ್ಮೆಂಟಿಂದ ದುಡ್ಡು ಮಾಡ್ಕೋಬೋದು, ರಿಸರ್ಚಿಂದ ದುಡ್ಡು ಮಾಡ್ಕೋಬೋದು, ನೇವಿಯಿಂದ ದುಡ್ಡು ಮಾಡ್ಕೋಬೋದು. ಏನೋ ನೇವಿಯಲ್ಲಿ ಹೋದ, ಅಲ್ಲಿ ಹೋಗ್ದ, ಮತ್ತು CBIಯಲ್ಲಿ ಸೆಲೆಕ್ಟ್ ಆದ, ಅಂಡರ್ ಕವರ್ ಪೊಲೀಸ್ ಆದ, ಅಂಡರ್ ಕವರ್ ಏಜೆಂಟ್ ಆದ. ಸೊ ನಾನಾ ರೀತಿಯದು ಬರ್ತವೆ ನೋಡಿ. 11ನೇ ಮನೆ 2ನೇ ಮನೆ ಸ್ವಾಮಿದು ದಶಾ ಶುರು ಆದಮೇಲೆ ಇಲ್ಲಿ ವ್ಯಕ್ತಿ ನ್ಯಾಯದಿಂದಲೂ ದುಡ್ಡು ಮಾಡ್ಬೋದು, ಅನ್ಯಾಯದಿಂದಲೂ ಮಾಡ್ಬೋದು, ಧರ್ಮದಿಂದಲೂ ಮಾಡ್ಬೋದು, ಅಧರ್ಮದಿಂದಲೂ ಮಾಡ್ಬೋದು. ದ್ಯಾಟ್ ಈಸ್ ನಾಟ್ ರಿಲೇಟೆಡ್ ಟು ಗ್ರಹ. ನೀನೇನು ಮಾಡ್ತೀಯ ಮಾಡು, ನಿನಗೆ ದುಡ್ಡು ಕೊಡ್ತೀನಿ, ದಟ್ಸ್ ಆಲ್. ಯಾರ್ದಾದ್ರೂ ತಲೆ ಆದರೂ ಒಡಿಸುತ್ತೆ, ಮೋಸ ಆದರೂ ಮಾಡಿಸುತ್ತೆ, ಅಥವಾ ಇನ್ನೇನೋ ಫ್ರಾಡ್ ಆದರೂ ಮಾಡಿಸುತ್ತೆ, ಏನು ಬೇಕಾದ್ರೂ ಮಾಡಿಸ್ಬೋದು. 11ನೇ ಮನೆ 2ನೇ ಮನೆ ಸ್ವಾಮಿದು ದಶಾ ಶುರು ಆಯಿತು ಅಂದರೆ ವ್ಯಕ್ತಿಗೆ ದುಡ್ಡು ಕೊಡ್ತದೆ. ಅದು ಬೇರೆ ಮಾತು, ಎಷ್ಟು ಕೊಡ್ತದೆ ಅನ್ನೋದು. ಕೆಲವರು ಲಕ್ಷದಲ್ಲಿ ಕೊಡ್ಬೋದು, ಕೆಲವರು ಕೋಟಿದಲ್ಲಿ ಕೊಡ್ಬೋದು, ಕೆಲವರಿಗೆ ಮಿಲಿಯನೇರ್ ಮಾಡ್ಬೋದು, ಬಿಲಿಯನೇರ್ ಮಾಡ್ಬೋದು, ಅಥವಾ ವರ್ಷಾನುಗಟ್ಲೆ 10,000ದಲ್ಲಿ ದುಡಿತಾ ಇರುವಂಥ ವ್ಯಕ್ತಿಗೆ ಸಡನ್ನಾಗಿ 30,000 ಸಂಬಳ ಆಗ್ಬೋದು. ಸೊ ದೇ ಆರ್ ಬೇರೆ ಬೇರೆ ವೇರಿಯಂಟ್ಸ್ಗಳಿದ್ದಾವೆ. ಬೇರೆ ಬೇರೆ ಡಿಗ್ರಿಯಲ್ಲಿ, ಬೇರೆ ಬೇರೆ ನಕ್ಷತ್ರದಲ್ಲಿ, ಬೇರೆ ಬೇರೆ ವೃತ್ತಿಗಳಲ್ಲಿ ಅವು ಕೊಡ್ತವೆ. ಬಟ್ ಕೊಡ್ತವೆ, 100% ಕೊಡ್ತವೆ, ಅದರಲ್ಲಿ ಏನೂ ಡೌಟ್ ಇಲ್ಲ, ಓಕೆ. ಕೆಲವೊಂದು ಕ್ರೈಟೀರಿಯಾಸ್ ಹೇಳಿದ್ರೆ ಅದು ಮೀಟ್ ಆಗ್ಬೇಕು ಅಷ್ಟೇ. ಕಂಬಸ್ಟ್ ಆಗಿರಬಾರ್ದು, ಮತ್ತು ಮಿಡ್ ಡಿಗ್ರಿಯಲ್ಲಿ ಇರಬೇಕು, ಮಹಾದಶ ಬರಬೇಕು, ನಾಟ್ ಅಂತರ್ದಶ ಓನ್ಲಿ. ಸೊ ಇವೆಲ್ಲ ಕ್ರೈಟೀರಿಯಾಸ್ ಮೀಟ್ ಆದರೆ ದಿ ಬೆಸ್ಟ್ ಲಾಭ ನೋಡ್ಲಿಕ್ಕೆ ಸಿಗ್ತದೆ. ಸೊ ಇದು ಏನಿದೆ, ಒಂದು ಕನ್ಫ್ಯೂಷನ್ನು ತುಂಬ ಜನರಲ್ಲಿತ್ತು. ಸೊ ಅದನ್ನು ನಾನಿಗೆ ದೂರ ಮಾಡಿದ್ದೀನಿ ಮಿತ್ರ. ಸೊ ನಿಮ್ಮಲ್ಲಿಯೂ ಕೂಡ ಜ್ಯೋತಿಷ್ಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ವಿಶೇಷವಾದ ಪ್ರಶ್ನೆಗಳಿದ್ದಲ್ಲಿ ಖಂಡಿತವಾಗೂ ನಿಮ್ಮ ಜಾತಕ ನನಗೆ ತೋರಿಸ್ಬೋದು. ಕೆಳಗೆ ಕೊಟ್ಟಿರೋಂಥ ವಾಟ್ಸಪ್ ನಂಬರಿಗೆ ಮೆಸೇಜ್ ಮಾಡಿ ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೋಬೋದು.